ಫ್ರೆಂಡ್ಸ್, ಈಗ ಹೆಸರು ಮತ್ತು ನೆಲೆಗಡಲೆ ದೋಸೆಯನ್ನು ತಿಂತಾ ಇದ್ದೇನೆ. ಈಗ ಹೇಗೆ ಮಾಡೋದಂತ ರಿವೈಂಡ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್. ಚಿಕ್ಕಪ್ಪ ದೇವರಿಗೆ ದೀಪ ಇರ್ತಾ ಇದ್ದಾರೆ. ಓಕೆ, ನಾವೀಗ ದೋಸೆ ಮಾಡಲಿಕ್ಕೆ ಹೋಗುವ. ಓಕೆ ಆಂಟಿ, ನಿಮಗೆ ದೋಸೆ ಮಾಡಲಿಕ್ಕೆ ಗೊತ್ತುಂಟಾ? ಗೊತ್ತುಂಟು. ನಾನು ಸ್ಪೆಷಲ್ ಆಗಿ ಒಂದು ದೋಸೆ ಹೇಳ್ತೇನೆ, ಅದನ್ನು ನೀವು ಮಾಡ್ತೀರಾ? ಆಯ್ತು ಆಯ್ತು. ಓಕೆ, ಇಷ್ಟು ಚಿಕ್ಕ ಕಪ್ಪಲ್ಲಿ ಬೆಳ್ತಿಗೆ ಅಕ್ಕಿ ಉಂಟಲ್ಲ, ಉಂಟಾ? ಓಕೆ, 1 ಕಪ್ಪು ಬೆಳ್ತಿಗೆ ಅಕ್ಕಿ ನೋಡಿ. ಬೆಳ್ತಿಗೆ ಅಕ್ಕಿ ಆಯಿತು, 1 ಕಪ್ಪು ಬೆಳ್ತಿಗೆ ಅಕ್ಕಿ. ಓಕೆ, ಮತ್ತೆ ಆಂಟಿ ಹೆಸರು ಉಂಟಾ? ಪದಂಗಿ ಉಂಟಾ? ಕೊಡಿ ಅಂತೆ. 1 ಕಪ್ಪು ಪದಂಗಿ. ಮತ್ತು ಆಂಟಿ ಇದುಂಟಾ? ಕಡಲೆ ನೋಡಿ, 1 ಕಪ್ಪಲ್ಲಿ ಕಡಲೆ, ಅಂದರೆ ಇದರಲ್ಲಿ ಬೆಳ್ತಿಗೆ ಅಕ್ಕಿ, ಇದರಲ್ಲಿ ಒಂದು ಹೆಸರು, 3 ಹೆಸರು. ಯಾಕಂದರೆ 4 ದೋಸೆ ಮಾಡಲಿಕ್ಕೆ, ಯಾಕಂದರೆ ಇದು ನೀರಲ್ಲೆಲ್ಲ ಹಾಕಬೇಕು ನಾವು. ಅದಕ್ಕೆ ಈಗ ಸಂಜೆ ಹೊತ್ತು, ಈಗ 7:30 ಆಗಿದೆ. ಈಗ ಹಾಕಿದರೆ ನಾಳೆ ಬೆಳಿಗ್ಗೆ ತೆಗೆದು ದೋಸೆ ಮಾಡ್ಬೋದು. ನಾವು ಅದನ್ನು ನೀರಿಗೆ ಹಾಕಿ ಅದಕ್ಕೆ ಕ್ಲೀನ್ ಮಾಡಿದ ಮೇಲೆ ನೀರು ಹಾಕಬೇಕು. ಈಗ ಬೆಳ್ತಿಗೆ ಅಕ್ಕಿ, ಹೆಸರು ಆಂಟಿ. ಓಕೆ, ಇದು ನೆಲಗಡಲೆ ಮತ್ತು ಹೆಸರು. ಸಾಕಂಟಿ, ಕ್ಲೀನ್ ಅಷ್ಟು ಸಾಕು. ಮತ್ತು ಬೆಳಿಗ್ಗೆ ನಾವು ಕ್ಲೀನ್ ಇನ್ನೊಂದು ಸಾರಿ ಮಾಡಲಿಕ್ಕೆ ಉಂಟು. ಹಾಕಿ ಆಂಟಿ, ಮಿಕ್ಸಲ್ಲಿ ಹಾಕಬೇಕು. ಆಯ್ತಲ್ಲ, ಈಗ ನಾವೆಲ್ಲ ಕ್ಲೀನ್ ಮಾಡಿ ಆಗಿದೆ. ಈಗ ಸ್ವಲ್ಪ ನೀರು ಹಾಕುವ. ಸ್ವಲ್ಪ ಅಲ್ಲ, 1 ಲೋಟ ನೀರು ಆಯಿತು. ಇದು ನಾಳೆ ಬೆಳಿಗ್ಗೆ ಈಗ ಇಡಬೇಕು. ಆಂಟಿ, ನಾವು ಬಾಯಿ ಇಡ್ತಿದ್ದೇನೆ. ಓಕೆ, ಇದು ಇಟ್ಟು ನಾಳೆ ಬೆಳಿಗ್ಗೆ ನಾವು ದೋಸೆ ಮಾಡುವ. ನಾಳೆ ಬೆಳಿಗ್ಗೆ ಬರುವ ನಾವಿನ್ನು. ಆಂಟಿ ವೆಯ್ಟ್ ಮಾಡ್ತಿದ್ದಾರೆ ದೋಸೆಗೆ. 5:30 ಆಯಿತು. ಈಗ ದೋಸೆ ಮಾಡಲಿಕ್ಕೆ ಬರ್ತಾ ಇದ್ದೇನೆ. ಬೇಗ ಇದ್ದೀರಾ? ರೆಡಿ ಉಂಟಾ ಆಂಟಿ? ನೋಡಿದ್ದೀರಾ ಹೇಗೆ ಆಗಿದೆ ಅಂತ? ಎಲ್ಲಿಂಟು? ನೋಡಿ ಫ್ರೆಂಡ್ಸ್, ಹೀಗೆ ಆಗಿದೆ. ನೀವದು ಕ್ಲೀನ್ ಮಾಡಿ ಈಗ ಜಾರಿಗೆ ಹಾಕುವ. ಈಗ ನೀರು ಚೆಲ್ಲಿಬಿಡಿ ಅದನ್ನು. ನಾವು ಜಾರು ತಗೊಂಡಿದ್ದೇವೆ. ಇದು ಅದಕ್ಕೆ ಕಡಲೆ ಹಾಕಿ ಎಲ್ಲ ಹಾಕಿಬಿಡಿ ಒಟ್ಟಿಗೆ. ಇದು ರನ್ ಮಾಡುವ. ನುಣ್ಣಗೆ ಆದಮೇಲೆ ದೋಸೆ ಮಾಡುವ. 1 ಲೋಟ ನೀರು ತಗೊಂಡಿದ್ದೇನೆ. ಅದರಲ್ಲಿ 1 ಲೋಟ ಅಲ್ಲ, ಸ್ವಲ್ಪ ಇಷ್ಟು ಸ್ವಲ್ಪ ಸಾಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದಕ್ಕೆ ನಾನು ಸ್ವಲ್ಪ ಹಾಕ್ತೇನೆ. ಮತ್ತು ಲಾಸ್ಟ್ ನುಣ್ಣಗೆ ಆಗ್ತದೆ ಆದಮೇಲೆ ಮತ್ತೆ ಹಾಕ್ಬೋದು. ರೆಡಿ ಆಯಿತು. ದಪ್ಪ ಉಂಟು, ಸ್ವಲ್ಪ ನೀರು ಹಾಕುವ. ದಪ್ಪ ಉಂಟಲ್ಲ ಆಂಟಿ? ಸ್ವಲ್ಪ ನೀರು ಹಾಕಬೇಕು, ಸಾಕು. ದೋಸೆ ಮಾಡಲಿಕ್ಕೆ ಸರಿಯಾಗಿರ್ಬೇಕು. ದಪ್ಪ ದೋಸೆ ತಿನ್ನಬಾರ್ದು. ಸರಿ ಉಂಟಲ್ಲ? ಓಕೆ. ಈಗ ರೆಡಿ ಆಯಿತು ಆಂಟಿ. ಈಗ ಫಸ್ಟ್ ನಾವು ಚಟ್ನಿ ಮಾಡುವ. ಇದಕ್ಕೆ ಸೂಟ್ ಆಗೋದು ಇದು ಕೊಕೊನಟ್ ಚಟ್ನಿ ಮಾಡುವ. ಆಯಿತಾ? ಓಕೆ ಫ್ರೆಂಡ್ಸ್, ನಾವೀಗ ಕೊಕೊನಟ್ ಚಟ್ನಿ ಮಾಡಲಿಕ್ಕೆ ಈಗ ನಾವು ಕೊಕೊನಟ್ ರೆಡಿ ಉಂಟು. ಇಷ್ಟು ಬೌಲಲ್ಲಿ ರೆಡಿ ಮಾಡ್ತೇವೆ. 2 ಮೆಣಸು, 2 ಬೆಳ್ಳುಳ್ಳಿ, ಚಿಕ್ಕದು ಶುಂಠಿ,
ಯಾರಿಗೆ ಎಷ್ಟು ಬೇಕು ಅದು ಗೊತ್ತಾಗಲ್ಲ. ನನಗೆ ಉಪ್ಪು ಸ್ವಲ್ಪ ಜಾಸ್ತಿನೇ. ರೆಡಿ. ಈಗ ಮಿಕ್ಸಿಯಲ್ಲಿ ಹಾಕಿ ಚಟ್ನಿ ಮಾಡುವೆ. ಈಗ ಮಿಕ್ಸಿಯಲ್ಲಿ ಹಾಕಿ ರನ್ ಹಾಕ್ಕೊಂಡು ಇದಕ್ಕೀಗ ಒಗ್ಗರಣೆ ಕೊಡಲಿಕ್ಕೆ ಉಂಟು. ಈಗ ಸ್ವಲ್ಪ ಎಣ್ಣೆ ಆಂಟಿ, ತೆಂಗಿನೆಣ್ಣೆ, ಬೆಳ್ಳುಳ್ಳಿ ಮತ್ತು ಇದು ಅದಕ್ಕೆ ಎಂತ ಹೆಸರು ಆಂಟಿ? ಉದ್ದಿನ ಬೇಳೆ. ಈಗ ಸಾಸಿವೆ ಹಾಕುವ. ಸಾಸಿವೆ ಸಹ ಹಾಕಿದಾಯಿತು. ಈಗ ಮೆಣಸು, ಕೆಂಪು ಮೆಣಸು. ಈಗ ಕರಿಬೇವು ಹಾಕುವ. ಈಗ ಆಯಿತು, ಕೆಂಪಾಯಿತು. ಓಕೆ. ಈಗ ಚಟ್ನಿ ರೆಡಿ. ದೋಸೆಗೆ ಹಚ್ಚಲಿಕ್ಕೆ ಈಗ ಹಚ್ಚಿ ಆಯಿತು, ಎಣ್ಣೆ ಆಯಿತು. ಈಗ ದೋಸೆ ಈಗ ರೌಂಡ್ ಮಾಡಿ ಅಂತ. ಮೆಲ್ಲ ದೋಸೆ ತೆಗಿಬೇಕು. ಇದು ಚಹಾ ಮಾಡ್ತಿದ್ದಾರೆ. ಚಿಕ್ಕಪ್ಪನಿಗೆ ಕೊಡುವ ಬನ್ನಿ. ಚಹಾ ಉಂಟಲ್ಲ? ಉಂಟು. ರೆಡಿ 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 ಆಗಿದೆ. ಹೇಗಿದೆ ಅಂತ ಚಿಕ್ಕಪ್ಪ ಹೇಳ್ತಾರೆ. ಈಗ ಚಿಕ್ಕಪ್ಪ ತಿಂದು ನೋಡಿ ಹೇಗಿದೆ ಅಂತ. ಹೇಗೆ ಆಗಿದೆ? ಸೂಪರ್ ಆಗಿದೆ.